ಶಿವನಿಗೆ ಅತ್ಯಂತ ಪ್ರಿಯವಾದ ಹೂ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಈ ಒಂದು ಹೂವಿಗೆ ಕನ್ನಡದಲ್ಲಿ ಶಂಕಪುಷ್ಪ, ಗಿರಿಕಾರ್ಣಿಕೆ ಅಂತ ಕರೀತಾರೆ. ಹಿಂದಿಯಲ್ಲಿ ಇದನ್ನು ಅಪರಾಜಿತ ಅಂತಲೂ ಹೇಳ್ತಾರೆ. ಮರಾಠಿಯೊಳಗೆ ಇದನ್ನು ಗೋಕರ್ಣ ಮತ್ತು ಇಂಗ್ಲೀಷಲ್ಲಿ ಇದನ್ನು ಬ್ಲೂಪಿ ಅಥವಾ ಬಟರ್ಫ್ಲೈ ಪಿ ಅಂತಲೂ ಕರೀತಾರೆ. ಶಂಕಪುಷ್ಪವನ್ನು ಆಹಾರದಲ್ಲಿ ಬಳಸುವ ಟ್ರೆಂಡ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಶಂಕಪುಷ್ಪವನ್ನು ಬಳಸ್ಕೊಂಡು ಬ್ಲೂ ಟೀ, ಬ್ಲೂ ರೆಡ್, ಬ್ಲೂ ರೈಸ್, ಬ್ಲೂ ಐಸ್ ಕ್ಯೂಬ್ ಮತ್ತು ಬ್ಲೂ ಪಾಸ್ತಾ ಕೂಡ ಮಾಡ್ತಾರೆ. ನಾವು ಇಲ್ಲಿ ಸುಲಭವಾಗಿ ಬ್ಲೂ ಟೀ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಶಂಕಪುಷ್ಪವನ್ನು ಬಳಸುವುದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ದೃಷ್ಟಿ ಕೂಡ ಸುಧಾರಿಸುತ್ತದೆ, ಕೂದಲು ಉದುರುವಿಕೆ ಕೂಡ ಕಮ್ಮಿ ಆಗುತ್ತೆ ಮತ್ತು ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಹೂವಿನ ಹಸಿರು ಪಾರ್ಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ನಾನು ಇಲ್ಲಿ ತಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಗ್ಲಾಸ್ ಒಬ್ಬರಿಗೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸಿಗೆ ಹೂವನ್ನು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಹಾಕ್ಕೊಳ್ಬೇಕು. 1 ಸ್ಪೂನ್ ತಗೊಂಡು ಹೂವನ್ನು ನೀರಿನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಕಲಿಸೋದ್ರಿಂದ ಹೂವಿನಲ್ಲಿ ಇದ್ದಂಥ ಕಲರ್ ನೀರಿಗೆ ಬರುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೀರು ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಸಂಪೂರ್ಣವಾಗಿ ಬ್ಲೂ ಕಲರ್ ಆಗುತ್ತೆ. ಈಗ ನೀರು ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಈಗ ಹೂವನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು. ನೀರು ಸ್ವಲ್ಪ ಆರಿದ ಮೇಲೆ ಈಗ ಇದಕ್ಕೆ ಅರ್ಧ ಲಿಂಬು ಹಾಕ್ಕೊಳ್ಬೇಕು. ನಾನು ಇಲ್ಲಿ 1 ಗ್ಲಾಸ್ ನೀರು ತಗೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಅರ್ಧ ಲಿಂಬುವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಲಿಂಬುವನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು. ಹಿಂಡ್ಕೊಂಡು ಪುನಃ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಈಗ ನೀರು ಆಟೋಮೆಟಿಕ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಸೊ ನಿಂಬು ಹಾಕೋಕ್ಕಿಂತ ಮುಂಚೆ ಕಲರ್ ಬ್ಲೂ ಆಗಿತ್ತು, ಈಗ ಜಾಂಬಲಿ ಕಲರ್ ಆಗುತ್ತೆ. ಶಂಕಪುಷ್ಪವನ್ನು ಬಿಸಿನೀರಿನಲ್ಲಿ ಹಾಕಿದ ಮೇಲೆ ಕಲರ್ ಈ ಥರ ಆಯಿತು. ಲಿಂಬೆ ಹಾಕಿದ ನಂತರ ಕಲರ್ ಚೇಂಜ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಈ ಒಂದು ಶಂಕಪುಷ್ಪದ ಹೂವಿನ ಒಂದು ಬ್ಲೂ ಟೀಯನ್ನು ಮಾಡಿಕೊಂಡು ಮನೆಯಲ್ಲಿ ಈಸಿಯಾಗಿ ಕುಡಿಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಒಂದು ಶಂಕಪುಷ್ಪದ ಬ್ಲೂ ಟೀಯಿಂದ ಆರೋಗ್ಯವನ್ನು ಕೂಡ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಪಡಿಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.